ಕಡೆ ಅವಳು ಬಗ್ಗೆ ಯಾವಾಗ ಹುಣಸೆ ಅಂತ ಕೊಡ್ತಾರ ಅವಳ ಮೈಯಾಗ ಬಂದ್ಬಿಟ್ಟಿದ್ರು ದೇವ ಸ್ವಾಮಿ ದೇವ್ರ ಅದೇನೋ ನಮ್ಗೆ ಗೊತ್ತೇ ಇಲ್ಲ ಪ್ರತಿ ನಾವು ಅದಕ್ಕೆ ಕೆಳಗ್ ಬಿದ್ದಿದ್ದು ಏನೋ ಇದು ಮಾಡ್ಬಿಟ್ಟು ಅವಾಗಿಂದ ಮತ್ತೊಂದು ಅಡಿಕೆ ಚೂರು ಬಿದ್ರು ತಗೊಳಲ್ಲ ಇವಾಗ ಎಷ್ಟು 8ನೇ ಕ್ಲಾಸ್ ಓದ್ತಿದ್ವಿ ನಾ ತಿರುಗಿ ದಿವಸ ಬಂದಪ್ಪ ಅವಳಿಗೆ ದೇವ ಮನೆ ಪಕ್ಕದಾಗೆ ಇದು ನಮ್ಮ ಮನೆ ಇದು ಅವ್ರ ಮನೆ ಸ್ಕೂಲ್ಗೆ ಹೆಗ್ಲಿಗೆ ಬ್ಯಾಗ್ ಹಾಕೊಂಡು ಹೊರಟೆ ರೆಡಿ ಆದ್ಯಾ ನೀನು ಹುಣಸೆ ಕೊಟ್ಲಲ್ಲ ನನಗೆ ಕ್ಲೀನಾಗಿ ಕೇಳಿಸ್ತಾ ಇದೆ ನನಗೆ ಫೀಸ್ ಆಯ್ತು ಅಯ್ಯೋ ಇವ್ರಿಗೆ ಅಲ್ಲಿ ನಮಗೆ ಬಾರಿ ಹಣ್ಣು ಎಲ್ಲ ಇದು ಅಂಕಲ್ ಏನು ಎಲ್ಲ ಅಲ್ಲೇ ಇರೋದು ಮಸಾಲ ಎಲ್ಲ ಅಲ್ಲೇ ಇರೋದು ಏನು ಮಾಡಿದೆ ಹುಣಸೆ ಕೊಟ್ಲಲ್ಲ ನೀಲವ ನಾನು ತಿನ್ಬೇಕಂತ ಕೆಡ್ಕೊಂಡೆ ನೀನು ಹೆಂಗೆ ತಗೊಂಡು ಬಗ್ಗೆ ಅವಾಗೇ ನಿನ್ನ ಮೈಯಾಗ ಬಂದಿಲ್ಲ ನೋಡು ಬಾಯ್ ಬುತ್ತೆ ಹೇಳ್ತೈತಿ ಅಂಗಡಿ ಮಸ್ತರ್ ಮಗಳು ಪ್ರೇಮ ನೀನು ಇಲ್ಲೋ ಕಟ್ಟೆಗೆ ಬಂದಿದ್ರಿಲ್ಲ ನೀಲ ಹುಣಸೆ ಕೊಟ್ಲಿಲ್ಲ ನೀವು ಬಂದ ಮೊದಲ ನೀರು ಕುಡಿದ್ರಿಲ್ಲ ಅವ್ರದಾಗ ಕುಡಿದ್ವಿ ನೀರು ಹೋಗಿ ನೀರು ಕುಡಿದು ಹುಣಸೆ ಹಣ್ಣು ಕೊಟ್ಟಾಗ ನೀನು ಬಾಯ್ ಹಾಕೊಂಡು ಹೋಗಿ ನಾನು ಕೆಡಕೊಂಡೆ ನಿನ್ನ ಬಗ್ಗೆ ತಗೊಂಡಿಲ್ಲ ಅವಾಗ ಬಂದು ನೋಡಂತೆ ಎಲ್ಲಿ ಲಕ್ಷ್ಮೀಶ್ವರಕ್ಕೆ ಹೋಗಿ ಬಿಡಿಸ್ಕೊಂಡ್ಬಂದ್ರು ನೋಡ್ದೇವ ಹುಬ್ಳಿ ಹತ್ರ ಒಂದು 5-6 ತಿಂಗಳು ಭಾಳ ಕಾಡಿಬಿಟ್ರು ಗದಗ ಅಲ್ಲಿ ಕರ್ಕೊಂಡು ಹೋಗಿ ಬಿಡಿಸ್ಕೊಂಡ್ ಬಂದ್ಮೇಲೆ ಇದಾಯ್ತು ಅವಳಿಗೆ ನಾವು ಹೋಗಿದ್ದಲ್ಲ ಶಾಂತ ಹೋದಾರಲ್ಲ ಅವ್ರು ನಾವು ಹೋಗಿದ್ವಿ ಅವ್ರು ದೊಡ್ಡವ್ರ ನಮ್ಕಿನ ಅತ್ತೆ ಫ್ಲಾಟ್ಗೆ ಹೋಗಿದ್ವಿ ನಾವು ಮಧ್ಯಾಹ್ನ ಟೈಮು ಮುಂಜಾನೆ ಅಷ್ಟೇ ಕೆಲಸ ಇರ್ತೀವಿ ಸಂಜೆ ಮೆಕ್ಕೆ ಹಾಕೋದಿತ್ತು ಮಧ್ಯಾಹ್ನ ಒಂದು 7-8 ತಾಸು ಕೆಲಸ ಇರ್ತಿರ್ಲಿಲ್ಲ ಕುತ್ಕೊಂತಿದ್ವಿ ಅವಾಗ ಇದೆಲ್ಲ ಒಂದು 10-15 ಜನ 20 ಜನ ಹೋಗಿದ್ರು ಬರೇ ಸಣ್ಣ ಸಣ್ಣ ಹುಡುಗರನ್ನ ಕರ್ಕೊಂತಿದ್ರಲ್ಲ ಅವಾಗ ಅತ್ತೆ ಫ್ಲಾಟಿಗೆ ಮಕಾಸಿ ಗುರ್ಲಿಂಗು ಅಂತಾರಲ್ಲ ಅವ್ರ ತಂಗಿ ಕೊಡಿ ಕೊಟ್ಟಕ್ಕೆ ಅಲ್ಲಿ ನೋಡಿದ್ರೆ ಒಂದು ಹುಚ್ಚಿಗಿಡ ಐತಿ ನೋಡು ರೋಡ್ ಸ್ವಲ್ಪ ಪಕ್ಕ ಆ ಹುಚ್ಚಿಗಿಡಕ್ಕೆ ದೆವ್ವ ಇತ್ತಂತ ಅವಾಗ ಅದ್ರ ದುಕ್ಕಣ ಹಾಸ್ಬಿಡ್ತಿದ್ವಿ ನಾವು ಅಲ್ಲಿ ಬರೋಣ ಐತಮ್ಮ ಭಯ ಆಗ್ತಿತ್ತು ಆಮೇಲೆ ಹಿಂಗೆ ಬರೋದಿನ ದಾಣಿ ತಿನ್ಕೋ ಅಂತ ಬರಾಕತ್ತಿದ್ಲಂತೆ ದಾಣಿ ಕೈಯಲ್ಲಿ ಸಿಕ್ಕಿತ್ತಲ್ಲ ಅಂತ ಹೇಳ್ಬಿಟ್ಟು ಅದ್ರ ಕೂಡ ಬಂದ್ಬಿಟ್ಟೈತಿ ಈಕಿಗೆ ಅದು ಬಂದೈತಿಗೆ ಕಣ್ಣಾರೆ ನಾವು ನೋಡಿದ್ದೀವಿ ಆಕಿದು ಆಕಿ ಇನ್ನ ಮದುವೆ ಆಗಿಲ್ಲ ಅಂತವಲ್ಲ ತಂಗಿಗೆ ತಗೊಂಡವಲ್ಲ ಹೊಟ್ಟಿ ಪ್ಲಾಟ್ನಾಗ ಬಂದ್ಬಿಡ್ತಿದ್ದಕ್ಕಿಗೆ ಸತ್ತಾಕಿಗೆ ಒಂದು ಮಗು ಐತಂತ ಹಡದ್ ಸತ್ತಿದ್ಲಂತಕ್ಕೆ ಹಡದ್ ಸತ್ತಿದ್ಲಂತ ಒಂದು ಮಗು ಐತಂತ ಬಂದ್ಬಿಡ್ತಿತ್ತು ಆಕಿಗೆ ಯಾವಾಗಂದ್ರೆ ಅವಾಗ ಬಂದ್ಬಿಡ್ತಿತ್ತು ಸರಿ ನಾನು ನನ್ನ ಮಗನಿಗೆ ಹಾಲು ಕುಡಿಸ್ಬೇಕು ಸರಿ ನಾ ಒಕ್ಕಿನಿ ಸೀದಾ ಹಡದ್ ಕಡೆ ಹೋಗಿ ಪ್ರವೀಣ ಹಂಗೆ ಮಾಡಿದ್ದೆ ಕೇಳಲ್ಲ ತೊಳಕನಾಗ ಬಂದಾಗ ಪ್ರವೀಣ ಮೈಯಾಗ ಬಂದ್ಬಿಟ್ಟಿತ್ತು ಆಮೇಲೆ ಒಂದಿನ ಹಳದ್ ಹಾಕಿಬಿಟ್ಟು ಎದ್ ಮೇಲೆ ಕುತ್ಕೊಂಡು ನೀನ ಸಂಬಂಧ ಅವರು ಮತ್ತೆ ಮಗಳು ಬಂದಿಲ್ಲ ಇನ್ನೊಬ್ರ ಮೇಲೆ ಯಾರನ್ನ ಎಲ್ಲರೂ ಸಣ್ಣರು ಹೆದರ್ಕೊಂಡು ಸನಿಯಕ್ ಹೋಗಂಗಿಲ್ಲ ಹಾಕಿ ಹೆದರ್ಕೊಂಡ್ಬಿಟ್ಟಾಳ ಹಂಗತಿ ಆಗಿ ಯಾವಾಗ ಬಂದು ಮಧ್ಯಾಹ್ನ ಟೈಮ್ ಬಂದ್ಬಿಡ್ತಿತ್ತಲ್ಲ ಸೀದಾ ಹಳ್ಳ ಕಡೆ ಹೋಗ್ಬಿಟ್ಟಿತ್ತು ಆಮೇಲೆ ಯಾರನ್ನ ಗಂಡ್ಮಕ್ಳು ಹೋಗಿ ಕರ್ಕೊಂಡ್ಬಂದು ಇದು ಮಾಡ್ತಿದ್ರು ಆ ಹುಣಸಿಗಿಡ ಕೆಳಗ ಹಾಸ್ಕೊಡ್ಬೇಕಲ್ಲ ನಾವು ಮತ್ತೆ ದಿನ ಅಲ್ಲಿ ಬರೋಣ ಹಿಂದೆ ಯಾರು ಹಾಕಿರ್ಲಿಲ್ಲ ನಾನ್ ಮುಂದ ನೀನ್ ಮುಂದ ಅಂತ ಅಲ್ಲಿ ಓಡಕತ್ತಾರು ಅಜ್ಜನ್ ಕಟ್ಟಿದನ ಓಡ್ತಿದ್ವಿ ನೋಡು ಅವಾಗ ಎಷ್ಟೇ ಏಜ್ ನಿಮ್ಗೆಲ್ಲ ಅವಾಗ ಎಷ್ಟಂದ್ರೆ ಶಾವ್ನ ಅಷ್ಟು ನಾವು ಅಜ್ಜಿ ಕಟ್ಟಿ ಶಾವ್ನ ದೊಡ್ಡವ್ನ ಆಗಿರ್ಲಿಲ್ಲ ನಾವು ಹೌದಾ ಮೆಂಟಲಿ ಅಪ್ಪ ಹಂಗೇನಿಲ್ಲ ನಮ್ಮ ತಂಗಿ ಮೇಯವನ ನಮ್ಮ ತಂಗಿಯರ ಹೆಣ್ಮಗಳು ಸತ್ತೋಗಿದ್ಲಂತೆ ಆಕಿಗೆ ಪ್ರೀತಿ ಡೆಲಿವರಿ ನಾನು ಹೋಗಿನಿ ಅವಳು ಗಂಗುನ ಹಡ್ದಿದ್ಲು 3 ತಿಂಗಳಾಗಿತ್ತೇನ ಎದ್ದು ಕುತ್ಕೊಂಡಿದ್ಲು ಹಿಂಗೆ ಬಿಟ್ಟಿದ್ಲು ಒಂದೇ ಬೆನ್ನಿಗೆ ಬಿಟ್ಟೆ ನಾನು ಬೆನ್ನಿಗೆ ಬಿಟ್ಟು ಹಿಂಗೆ ಕಣ್ಣು ಬಿಟ್ಬಿಟ್ಲು ಒಂದೇ ಸರಿ ನಮ್ಮ ತಂಗಿನ ಅದಕ್ಕಿದ್ದು ನಮ್ಮವ್ವ ಏನಂದೆ ಆಕಿ ಹೊಡಿಬೇಡ ಆಕಿ ಮೈಯಾಗ ಗಾಳಿ ಐತಿ ಮತ್ತೆ ನೋಡಿ ಏನಿಲ್ಲ ನಿಲ್ಲಿಸಿ ನಾನು ಬೇರೆ ಮತ್ತೆ ಪ್ರೆಗ್ನೆಂಟ್ ಪ್ರೀತಿ ಡೆಲಿವರಿದಾಗ ಕಟ್ಟೆ ಮೇಲೆ ಮಕ್ಕೊಂಡು ರೊಪ್ಪಂತೆ ಕೆಳಗ ಕೆಡುತ್ತಿತ್ತಂತ ಸಾಯಿಲಿ ಮಗು ಸಾಯಿಲಿ ಅವಳು ಸಾಯಿಲ್ಲ ಕೆರೆಗೆ ಬಟ್ಟೆ ಹೋಗ್ಯಕ್ಕೆ ಹೋದ್ರೆ ಆಕಿ ಮೈಯಾಗ ಬಂದು ಅಲ್ಲೇ ಬಿಡಿಸ್ಬಿಡೋದಂತ ನಿಮ್ಗೆ ಎಷ್ಟು ಭಾಳ ವರ್ಷ ಉಳಿದ 2-3 ವರ್ಷ ಇತ್ತೇ ನೋಡ್ತೀನಿ ನಾವು ಕರೆಣ ಆಕಿ ಜೊತೆಗೆ ಆಕಿ ಮಕ್ಕಳು ಸಾಲಿಡಕ್ಕೂ ಅನ್ಸ್ತಿದ್ವಿ ಆಕಿ ಬರೋಕ ಅನ್ಸ್ತಿದ್ವಿ ಇನ್ನೊಂದು ಕೊಟ್ಟು ಮದುವೆ ಮಾಡ್ತಾರೆ ಎಲ್ಲ ಭಾಗ ಕೊಟ್ಟಿದ್ರು ತವ್ರ ಮನೆಗೆ ಇಟ್ಟಿದ್ರು ಬಾಯಿ ಬಿಡ್ತಿದ್ರು ಏನ ಬಿಡ ಒಂದು ಸ್ವಲ್ಪ ಜಾಸ್ತಿನ ಶಶಿಯರು ನಾವು ಮತ್ತೆ ಪಾಸ್ ತರಿಸ್ಲಿಲ್ಲ 1
ವರ್ಷ ಓಡಾಡಿದ್ದೇವೆ ಅಲ್ಲಿ ನಡುಲ್ದಾರ್ಯಾಗ ದೆವ್ವದ್ದು ಮತ್ತೆ ಕುಲ್ಕರ್ಣರು ಏನು ತಲೆ ಇಲ್ಲ ದೇವ್ ಬಂದು ಪುಟ್ಟಿ ಹೊತ್ತು ಗರ 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 ತಿರುಗಿ ಬಿದ್ದು ಅಲ್ಲೇ ಇದಾಗಿತ್ತು ಮತ್ತೆ ಮನೆಗೆ ಕರ್ಕೊಂಡ್ಬಂದ ಹುಷಾರನ ಸತ್ತು ಹೋಗ್ಬಿಟ್ಲಕ್ಕೆ ಒಂದು 2 ತಿಂಗಳಿಗೆ ಅವಾಗಿಂದ ನಾವು ಹೋಗಲೇ ಇಲ್ಲ ಬಿಡು ಅಲ್ಲಿ ಬಸ್ ತರ ಸುಟ್ಟಿ ಇಲ್ಲಿ ಓಡಾಡಕ್ಕೆ. ಆದ್ರೂ ಇವಾಗ ಎಷ್ಟೊಂದು ಜನ ಯೂಟ್ಯೂಬ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾರಲ್ಲ, ಸ್ಮಶಾನದಲ್ಲೇ ಹೋಗಿ ಒಂದು ನೈಟ್ ಬರ್ತಾರೆ. ಸ್ಮಶಾನದಾಗ ದೆವ್ವ ಇರಲ್ಲ ಶಿವ ಇರ್ತಾನಂತ ಸ್ಮಶಾನ ಕಟ್ಟಿಗೆ ಕೇಳಲಿ ಇಲ್ಲಿ ಬುಡ್ಕದ ಉಣ್ಣಾಕಿದ್ರು ಅಂದ್ರೆ ಅದ್ರ ಮೇಲೆ ಕುತ್ಕೊಂಡು ಕಾವೇರಿ ನಾವು ಕಟ್ಟಿಗೆ ಹೋಗಿದ್ದೇವೆ ಕೇಳ ಮತ್ತೆ ಕೆರೆಯಾಗ ಆ ಬುಡ್ಡೆಗಳಂತ ಉಣ್ಣಾಕ್ತಾರ ಒಂದು ಕಲ್ಲು ಇಡ್ತಾರ ಪೂಜೆ ತಲೆಗೆ ತಲೆ ಕಡೆಗೆ ಇರ್ತಾರ ಆ ಕಲ್ ಮೇಲೆನ ಕುಂತಿನ ಕಟ್ಟಿಗೆ ಇವ್ರಿಬ್ರು ನೋಡಿಲ್ಲ ಇವ್ರಿಗೆ ಗೊತ್ತಾಗಿರ್ತೈತಿ ಇವ್ರಿಬ್ರು ಹೋಗ್ಯಾರ ಸುಮ್ಮನೆ ನಾವು ಉದ್ದಕ ನೋಡೋಣ ಭಯ ಆಗ್ಬಿಟ್ಟಿತ್ತು. ಆ ಕಟ್ಟಿಗೆ ಕಡಿತಿದ್ವಿ ಮುಂಚೆ ಒಂದು ಇಷ್ಟ ಕಡಿತಿದ್ವಲ್ಲ ಗೊತ್ತಿರ್ತಿರ್ಲಿಲ್ಲ. ಆ ಕಲ್ಲು ನೋಡಿ ಉದ್ದಕ ಮತ್ತು ಮಣ್ಣು ಮಾಡಿದ್ದ ಜಾಗ ನೋಡ ನಾವು ಕಡಿ ಎಲ್ಲ ಬಿಟ್ಟು ಸುಮ್ಮನೆ ದೊಡ್ಡ ಮರ್ಯಾದೆ ಅಂತ ಅಲ್ಲಿ ಹೋಗ್ತಿದ್ವಿ. ನಾನು ಅದ್ರ ಮೇಲೆ ಕೂತಿದ್ದೆ ಈ ಕಾವೇ ಇಕ್ಕಿ ಶಂಕರ ನೋಡಿ ನಗಕತ್ತಾರ. ನನಗೇನು ಗೊತ್ತದು ಬಿಡಿ, ನಾನು ಅದ್ರ ಬಗ್ಗೆ ನಾನು ಹೇಳ್ತೇನೆ. ಒಟ್ಟು ಶಂಕರ ಜೊತೆಗೆ ಹೋದಾಗ ಎದುರ್ಕೊಂಡಿಲ್ಲ ಅಂದ್ರೆ ಅವತ್ತಿಂದ ನನ್ನ ಕೆರೆ ಕಾಲ ಇಟ್ಟಿಲ್ಲ. ಅದಕ್ಕಿಂತ ಮುಂಚೆ ನಾವು 3 ಹೋಗ್ತಿದ್ವಿ. ದೊಡ್ಡ ನಾಗರ ಕೇಳಲ್ಲ ಎಷ್ಟು ತಂಪತ್ನೆ ಹಂಗೆ ಮಲ್ಕೊಂಡಿರೋ ಗಿಡದಾಗೆಲ್ಲ ಹಾವಿರೋ ಆ ಕಡೆ ಇದ್ರಂದ್ರೆ ಹತ್ರ ಬಿಟ್ಟು ಮತ್ತೆ ಈ ಕಡೆ ಬಂದು ಕಟ್ಟಿಗೆ ಕಡಿತಿದ್ವಿ ನಾವು 3. ನಿಮ್ಮ ದೊಡ್ಡಪ್ಪ ಇದ್ರು ಜೊತೆಗೆ ಹೋಗ್ತಿದ್ವಿ, ಅವ್ರಿಲ್ಲ ಅಂದ್ರೆ ನಾವು 3 ಹೋಗ್ತಿದ್ವಿ. ಅಂದ್ರೆ ಮಶಾನ್ದಾಗ ಕರ್ಕೊಂಡ್ ಬರ್ತಿದ್ವಿ. ನಮಗೇನು ಭಯ ಅನ್ನೋದೇ ಗೊತ್ತಿರ್ಲಿಲ್ಲ. ಅವತ್ತು ಫಾರೆಸ್ಟ್ ಹೋಗಿ ಎದುರ್ಕೊಂಡು ಅಂದಲ್ಲ, ಅವತ್ತಿಂದ ನಾನು ಸತ್ರ ನಿನ್ನ ಜೊತೆ ಕಟ್ಟಿಗೆ ಭಯ ಅನ್ನತ್ತಿದ್ದೆ ಮತ್ತೆ ಇವ್ರು ಅಂತಿಂತ ಕಡೆ ಕಡಲ್ಲ, ಇಷ್ಟು ಕಡೆ ಹತ್ರ ಸಮೂಳಗಿರ್ಬೇಕು ಇರ್ಬೋದು. ಚಂದ ಇದ್ದಲ್ಲೇ ಮತ್ತೆ ಉಣಾಕ್ತಿದ್ರು, ಯಾರು ಕಡಿತಿರ್ಲಿಲ್ಲ. ಅವ್ರು ಕ್ಲೀನ್ ಮಾಡಿಬಿಟ್ಟು ಮೂಣ್ ಹಾಕ್ತಿದ್ರು ಅವರು. ಕ್ಲೀನ್ ಮಾಡ್ತಿರ್ಲಿಲ್ಲ, ಅಲ್ಲೇ ಹಾಕ್ತಿದ್ರಲ್ಲ, ಅಲ್ಲಿ ಅದನ್ನ ನೋಡಿ ಯಾರು ಕಡಿತಿರ್ಲಿಲ್ಲ. ಕಟ್ಟಿಗೆ ಚಂದ ಒಳಗೆ ಕುಟ್ಟಿದ್ರು ಕವರಿ ಅಲ್ಲೇ ನೆನ್ಕೊಂಡು ಹಾಕ್ಬೇಕು. ಅಲ್ಲಿಗೂ ಮಾತ್ರ ಮನೆ ಪಚ್ಚನ್ ಉಣ್ಣಾಕಿದಾರ ಮಾವ ಅಲ್ಲೇ ನೋಡು ಹಿಂಗ ಕಟ್ಟಿಗೆ ಕಡಿಬೇಕಂತ ಹೇಳ್ತಿದ್ದ ತಾತ. ಅದ ಗಿಡನೂ ಒಂದು 7 ಸರ ಕಡ್ದಿ ನಾವು. ಕಡಿದು ಒಂದು 6 ತಿಂಗಳಿಗೆ ಮತ್ತೆ ಬೆಳೆಯೋದ. ಮತ್ತೆ ನಾವು ಶಂಕರಲ್ಲೇ ಮುಂದೆ ಹಾಕಿದ್ವಲ್ಲ, ಹಂಗ ಹೋಗೋದು ಕಡ್ಕೊಂಡ್ ಬರೋದು. ಅವಾಗ ಭಯ ಇರ್ಲಿಲ್ಲ. ನಂಗೆ ಕುರುಬರು ಏನೋ ಒಂದೊಂದು ದೇವದ ಅನುಭವ ಆಯ್ತು. ನನ್ನ ಹೆಸರು ಯಾವಾಗ ಅದೇ ನಿಮ್ಮ ಇವರು ಪಾರವ್ರ ಮನೆ ಹತ್ರ ಅವ್ರು ಅಲ್ಲಿ ಆಕಿಗೆಲ್ಲೇ ಕೊಟ್ಟಾರಪ್ಪ, ಈ ಕಡೆಗೆ ಎಲ್ಲೇ ಕೊಟ್ಟಾರ. ಆಕೆ ಹೆಸರು ಹೇಳಿದಾಗ ನಾನು ಸ್ಕೂಲಿಗೆ ಬ್ಯಾಗ್ ಹಾಕೊಂಡು ಹೊರಟೆ ಕರೆಕ್ಟ್ 9 ಗಂಟೆ. ಅವಾಗ ನನ್ನ ಹೆಸರು ಹೇಳ್ಬಿಟ್ರು ನನ್ನ ಕೈಕಾಲೆಲ್ಲ ಗದಗದ ನಡಿಬಿಟ್ರು. ನನಗೆ ಹೆಂಗಪ್ಪ ಹೋಗೋದು ಸ್ಕೂಲಿಗೆ ಅಂತ. ಮತ್ತೆ ಇಡೀ ಹಳದಾಗ ಕಟ್ಟಿ ಮಾಡ್ತಿದ್ವಿ. ಏನು ಭಯ ಅನ್ನೋದೇ ಗೊತ್ತಿರಲಿಲ್ಲ. ನಾವು ಅವಾಗೆಲ್ಲ ನಾವು ಸಣ್ಣರಿದ್ದಾಗ ಮತ್ತೆ ಶಾಲೆಗಳ ಗುಂಡೆ ತಿಮ್ಮಪ್ಪ ಎಲ್ಲಿ ಅಲ್ಲೆಲ್ಲ ನೀರುಗಳ ಕಾಣ ಹೋಗ್ತೀವಿ ನಾವು ಕಡೆಗೆ. ಎಲ್ಲ ಕಡೆ ಇಡೀ ಗುಡ್ಡ ಚಿಕ್ಕನ ಗುಡ್ಡ ಎಲ್ಲೆಲ್ಲಿ ಹೆಂಗೆ ಅನ್ನೋದು ಎಲ್ಲ ತಿಂತಿದ್ದೀವಿ. ಆದರೆ ದೇವದ್ದಷ್ಟೇ ನಮ್ಗೆ ಅನುಭವನೇ ಇರಲಿಲ್ಲ. ಈಕಿ ಎಲ್ಲ ಚಗೋಣ ಎಷ್ಟು ಜನ ಮೈಕೊಂಡ್ರೆ ಏನೋ ಬಂದಳ ಅಂದ್ರೆ ನಿಂಗೆಲ್ಲ ಒಂದ್ರಾಕಿ ಅದ ದೇವ ನಾಳೆ ಬೇಗ ಬಾ ಅಂತ ರೊಟ್ಟಿ ಎಲ್ಲ ಒಂದು ಅವಾಗ ಅದೇ ನಮ್ಮ ಮನೆ ಹತ್ರ ಒಂದು ತಿಂಗಳಾಗಿತ್ತು. ಗಂಟೆ ಓಡಾಡ್ತೀನಿ ನೋಡೋದು ಬಾವಿ ಬಿದ್ದು ಏನೇ ಅವ ಇಲ್ಲಿ ರೋಡ್ ಮೊದಲ ತೋಟ ಐತಲ್ಲ, ಆ ಹೊಲದನ್ನ ಇಟ್ಕೊಂಡಿದ್ದಲ್ಲ, ಬಾವಿ ಬಿದ್ದಿಲ್ಲ. ಅಲ್ಲೇ ಮತ್ತೆ ಹಂಗಲ್ಲ ಇವನು ನಿಮ್ಮ ಮಕ್ಕಳ ಮಗ ಬಿತ್ತಂತಿದ್ದಲ್ಲ, ಅದೇ ಜಿಗರ್ಶಿ ಅಂತ ಒಂದಿಲ್ಲ ಅದ ಬ್ಯಾಗ ಬಿದ್ದಿದ್ದು. ಮತ್ತೆ ಸಾಲಿ ಮುಂದೆ ಭಯ ಐತಲ್ಲ, ಸಾಲಿ ಮುಂದೆ ದೊಡ್ಡ ಭಯ ಐತಲ್ಲ. ಅವ್ರು ನೀರು ಸುಮ್ಮನೆ ಕೊಡ್ದಾಗ ಎತ್ತಿ ತೆಗಿತಿದ್ದು ಅರ್ಧ ಕೂಡ ಬರೋ ನಮ್ಮ ಜಿಗರ್ಶಿ ಅಂತವ ಹೇಳ್ತೀನಿ. ಜಿಗರ್ಶಿ ಅಂತ ಬಂದಿಲ್ಲ ಆಕೆ ಅದ್ರಾಗ ಇಷ್ಟೇ ಇದ್ದು 4-5ನೇ ಕ್ಲಾಸ್ ಓದಿದ್ವಲ್ಲ. ಸಣ್ಣವಳಂದ್ರೆ ಸಣ್ಣವಳಿದ್ದೇನ ಹೆಸದ ಪಕ್ಕ ಅಂತೇಳಿ ಇವರು ಪಾದ್ರಿ ದನದ ಪಕ್ಕ ತಮ್ಮದು ಮದುವೆ ಇತ್ತು. ಶಾಲೆಗೆ ಬಿಡಿಸಿದ್ರು, ತೆಗೆದಿಂದ ಬೆಳೆಯಿದ್ರಲ್ಲ. ಆ ಊದ್ಕೊಂತಾನೆ ಏನೋ ಬಾರಿಸ್ಕೊಂತ ಬಂದಿದ್ದಾರೆ. ಅದು ಕಟ್ಟೆ ಮೇಲೆ ನಿಂತಿದ್ದು ಹೆಂಗೆ ನಿಂತಿದ್ದ ಯಾರೋ ದುಡ್ಕಿದ್ರು ಏನು ಮಾಡಿದ್ರೆ ಗೊತ್ತಿಲ್ಲ. ಸೀದವಾಗಿ ಹಾಕಿ ಎತ್ತಿ ಇಳಿಸ್ದಂಗೆ ಆಗಿತ್ತು ಅಂತ ಒಂದು ಚೂರು ಇಷ್ಟು 60 ಕಡಿ ಮೇಲೆ ಐತೆ ಅಂತ ಒಂದು ಚೂರು ಗಾಯ ಆಗಿರಲಿಲ್ಲ. ನಮ್ಮ ಮತ್ತೆ ಹಾಲು ಕೊಡಕ್ಕೆ ಹೋಗಿಲ್ಲ ಗುಡೂರಿಗೆ ಬಂದಿದ್ದಾಳೆ ಇಲ್ಲಿಗೆ ಗುಡೂರಿಗೆ ಬೆಳಿಗ್ಗೆ. ಅವಾಗ ನಮ್ಮ ಮಾವ ಆ ಹುಡುಗಿ ನಿಗಲ್ ಮೇಲೆ ಹಾಕೊಂಡು ಹೊರಬಿಟ್ಟಿದಾರ. ಮತ್ತೆ ಜನ ಫುಲ್ ಎಲ್ಲರೂ ಬಂದು ನೋಡಕ್ಕೆ ಬಿಟ್ಟಾರ. ಮೇಲೆ ಕೆಂಪು ತಗೋಬೇಕಾರೆ ಹೋಗ್ತಡಿ ಅವಳ ಮೇಲಿಂದ ನೀರಿಗೆ ಬಿದ್ದಿದ್ದಾರೆ. ನೀರೇ ಇಲ್ಲ ಅದ್ರಾಗ. ಒಂದು ಕೈ ಮುರಿದಿಲ್ಲ, ಕಾಲು
ದೇವ್ರು ಸುಮ್ಮನೆ ತಗೊಂಡೋಗಿ ಕೆಳಗೆ ಇಳಿಸಿದೇನೆ ಅನ್ಕೊಂಡು ನಮ್ಮ ಅಪ್ಪನೂ ಹಂಗಾಗಿರೋದು ನೋಡಲ್ಲ ಹಂಗಾಗಿ ಎದ್ರ ಮೇಲೆ ಹಾಕೊಂಡು ಹೊರಟಿದೆ ನಮ್ಮ ಮಾವ ನಮ್ಮ ಅತ್ತೆ ಗುರುತು ಸಿಕ್ಕಿಲ್ಲ ಅದಕ್ಕಿಂತ ಯಾಕೆ ಹಿಂಗೆ ಹೊಂಟಿಯಲ್ಲ ಅಂತಂದ್ರೆ ಎರಡು ಔಷಧಿ ಎಲ್ಲ ಕರ್ಕೊಂಡು ಹೊಂಟಿಲ್ಲ ಅಂತ ನಮ್ಮ ಅತ್ತೆ ಸೀದಾ ಮನೆಗೆ ಬಂದ್ರೆ ನಮ್ಮ ಮಾವ ಹುಡುಗಿ ಎತ್ಕೊಂಡು ಹಾಸ್ಪಿಟ್ಲಿಗೆ ಬಂದಾರೆ ಹುಡುಗರಿಗೆ ಬಂದು ತೋರಿಸ್ಕೊಂಡು ಬಂದ್ರೆ ಏನಾಗಿಲ್ಲ ಅಂತ ಹೇಳಿದ್ರು ಡಾಕ್ಟ್ರು ಒಂದು ಗಾಯನೂ ಇದು ಮತ್ತೆ ಶಾವುಗೆ ಕಾಲಿದಾಗಿದ್ದು ಅಲ್ಲೇ ತಾನೇ ಅಳ್ದತ್ರನೇ ಅವಳಿಗೆ ನಾವು ಅಲ್ಲೇ ಅಳ್ದತ್ರನೇ ಶಾವುನ ಅಳ್ದಲ್ಲೇ ಕರೆಕ್ಟಾಗಿ ಅಲ್ಲೇ ಅದೇ ಜಾಗದಲ್ಲೇ ನಾನು ಹಿಂದೆ ಕುಂತೀನಿ ಸೈಕಲ್ ಸುದೀಪ ಸೈಕಲ್ ಓಡಿಸ್ತಾನೆ ಶಾವು ಮುಂದ್ಗಡೆ ಕಂಬಿ ಮೇಲೆ ಕೂತಾಳೆ ಕರೆಕ್ಟಾಗಿ ಹಳ್ಳ ಎಂಟ್ರಿ ಹಿಂಗೆ ಊರಿಂದ ಅದೇ ಜಾಗದಲ್ಲೇ ಅವಳು ಕಾಲಿಟ್ಬಿಟ್ರು ಅದು ಹೆಂಗೋ ಕಾಲು ಇದಾಗ್ಬಿಡ್ತು ಮುಂದೆ ಇಟ್ಬಿಟ್ಟು ಫುಲ್ ಇಲ್ಲೆಲ್ಲ ತೆರ್ಚ್ಕೊಬಿಟ್ಟು ಚರ್ಮ ಎಲ್ಲ ಹೋಗ್ಬಿಟ್ಟಿತ್ತು ಎಲ್ಲ ಹೋಗ್ಬಿಟ್ಟೈತಿ ಒಂದು ಕಾಣಕತ್ತೈತಿ ಇಲ್ಲಿಂದ ಇಂತನ ಓಟು ಚಕ್ರ ಹಂಗೆ ಸಿಕ್ಕೊಂಡ್ಬಿಟ್ಟಿದೆ ಹಾ ಚಕ್ರ ಸಿಕ್ಕ ತಿರುಗತ್ತಲ್ಲ ಕಡ್ಡಿ ಸಿಕ್ಕಂಡ್ ತೆರ್ತಾರೆ ಚರ್ಮ ಇದ್ಬಿಟ್ಟೈತೆ ಫುಲ್ಲು ಇಲ್ಲಿ ಅಳ್ದತ್ರನೇ ಆಗಿರೋದು ಅಲ್ಲೇನೆ ಅಂತ ನೀವು ಇದಕ್ಕೆ ಹೋಗಿದ್ರೆ ಮತ್ತೆ ಮೆಕ್ಕೆಜೋಳ ಮಾಡಕ್ ಅದ್ರ ಪಕ್ಕದಾಗೆ ನಮ್ಮ ಹೊಲ ಇರೋದು ಒಂದೊಂದು ತಿಂಡಿ ನಮ್ಮ ಅಣ್ಣದ್ದೇ ಇರೋದಲ್ಲಿ ಹಾ ಅದೇ ಹೊಲದಾಗ ಗೆಣಸು ಎಲ್ಲ ಇದನ್ನ ಮಾಡ್ತಿದ್ರ ನಮ್ಮ ಅಣ್ಣ ರಾತ್ರಿ ಬರೀ ಒಂದು ಲಾಟ್ರಿ ಹಿಡ್ಕೊಂಡು 8-9 ಗಂಟೆಗೆ 10 ಗಂಟೆಗೆ ಊಟ ತಗೊಂಡು ರಾತ್ರಿ ಕುರ್ಗಾನಿ ಊಟ ತಗೊಂಡು ರಾತ್ರಿ ಹೋಗೋರು ಊಟ ಮಾಡ್ಕೊಂಡು ಅಲ್ಲಿ ನಡ್ಕೊಂಡೇ ಹೋಗೋರು ಹೊಲಕ್ಕೆ ಹೋಗಿರೋಕ ನಮ್ಮ ಅಪ್ಪದ್ದು ನೀರಿದ್ದಾಗ ಮತ್ತೆ ಎಲ್ಲ ಸಣ್ಣರಲ್ಲ ಅಪ್ಪನ ಜೊತೆ ರಾತ್ರಿ ನೀರು ಹೋಗಿದ್ವಲ್ಲ 9 ಗಂಟೆಗೆ ಮನೆಗೆ ಬಿಡ್ತಿದ್ವಿ ಒಂದೊಂದ್ಸಲ ನೋಡಲ್ಲ ಯಾರನ್ನ ನೋಡಿದ್ರ ನೋಡಲ್ಲ ಹಾಕಿರ್ತಿದ್ವಿ ಇಲ್ಲಾಂದ್ರೆ ನೋಡಿಕೊಂಡು ನೋಡಿದ್ರೆ ಅಪ್ಪ ನಾವು ಇದನ್ನ ಹೋಗಿ ಅಪ್ಪ ನೀರು ಹಾಕ್ತಿದ್ನಲ್ಲ ನಾನ್ ಕುಂಡಿರ್ತಿದ್ದೆ ಅಪ್ಪ ಒಬ್ನೇ ಬೇಸಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ನಿದ್ ಬಂದಾಗ ಯಾಕೆ ಒಂದ್ಸಲ ಮಕ್ಕೊಂತೀನಿ ಅಂತ ಹೇಳಂತಿದ್ದೆ ಎಷ್ಟಿದ್ದು ಇದ್ದೆ ನಾನು ಅವಾಗಿದ್ದು ಈಕೆ ಎಷ್ಟಿದ್ದೆ ಅವಾಗ ಅಪ್ಪ ಒಂದ್ ಸ್ವಲ್ಪ ಕುಂದಿರ್ತೀನವ ನೀನೊಂದ್ ತಟಗಿದ ನಡೆಯದಾಗೈತಿ ನೀವೊಂದ್ ತಟಗ ನೀರು ಕಟ್ಟಂತಿದ್ನಲ್ಲ ನಾನೊಂದ್ ಅರ್ಧ ತಾಸು ಕಟ್ಟಿದ್ರೆ ಮತ್ತೆ ಅಪ್ಪ ಹಾಕ್ತಿದ್ದ ಹಂಗಾಗಿ ಅವಾಗ ಏನು ಯಾಕಂದ್ರೆ ನೀವು ಅವಾಗ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ ನಿಮ್ದೇನಿತ್ತು ಅಷ್ಟೇ ತಲೆಲಿರ್ತಿತ್ತು ಯಾವಾಗ ಆಲೋಚನೆಗಳು ಬರ್ತಾವಲ್ಲ ಅವಾಗ ಯಾರು ಇಷ್ಟು ಅದ್ರ ಬಗ್ಗೆ ಅದೇ ದೊಡ್ಡಮ್ಮ ಈಗ ಅಲ್ಲಿ ಹಂಗ ಈಗ ನಾವ್ ಅದಿರಲ್ಲ ಮಾಗಡ್ಯಾಗ ಆ ತರದ್ ಮಾತಾಡಲ್ಲ ಏನೂ ಇಲ್ಲ ಆ ತರದ್ ಏನು ಲಾಸ್ಟ್ ಏರಿಯಾಪ್ಪ ನಿಮ್ದು ಭಾರಿ ಡೇಂಜರ್ ಹಂಗಲ್ಲ ಚಿರತೆ ಪರ್ತೆ ಅಲ್ಲೇ ಓಡಾಡ್ತಾರೆ ಅವು 5 ಚಿತ್ತೆಲ್ಲ ಜಾಸ್ತಿ ಮಕ್ಕಳು ಯಾಕಂದ್ರೆ ಬಟ್ ಆದ್ರೆ ಅದೇ ಚಿರತೆದು ಸಮಸ್ಯೆ ಐತೆ ಅಲ್ಲಿ ಸಮಸ್ಯೆ ಅಲ್ಲಿ ಏನಿಲ್ಲ ಪ್ರಾಬ್ಲಮ್ ಅಲ್ಲ ಜನ ಎಲ್ಲ ಒಳ್ಳೇದ್ ಬಿಡ ಜನದ್ದು ಆಯ್ತು ಈ ವಿಚಾರ ಮಾತ್ರ ನೋಡ್ರಮ್ಮ ಈ ವಿಚಾರದಿಲ್ಲ ಅಷ್ಟು ನೋಡ್ದು ಎಲ್ಲ ಮಾತಾಡ್ತಾರಲ್ಲ ಅಲ್ಲೇ ಈ ತರದ್ದು ಹೊಸ ಈ ತರದ್ದು ಇದು ಎಲ್ಲ ಕಾಣಿಸೋದು ಎಕ್ಸ್ಪೀರಿಯನ್ಸ್ ಆಗೋದು ಅಂತ ಜಾಗದಲ್ಲೇನೆ ಅದ್ರ ಬಗ್ಗೆ ಆಲೋಚನೆ ಎಲ್ಲೂ ಮಾಡಲ್ಲ ಅಂದ್ರೆ ಅದು ಇರೋದಿಲ್ಲ ಎಕ್ಸಾಂಪಲ್ಸ್ CC ಕ್ಯಾಮ್ರಾದಲ್ಲಿ ಕಾಣಿಸ್ಕೊಂಡಿದ್ದೆ ಆಮೇಲೆ ಇತ್ತೀಚೆಗೆ ಮನುಷ್ಯ ಊರಿಗೆ ಬಂದು ನಾವು ಹೊರಗಡೆ ಬಂದು ಮಕ್ಕಳ್ತೀವಿ ನನ್ನ ಜೊತೆ ಬಂದು ಮಕ್ಕಳ್ತಾನೆ ಅಂದ್ರೆ ಇವಾಗ ಸ್ವಲ್ಪ ಮನುಷ್ಯರಿಗೆ ಅಷ್ಟೊಂದು ಕೇಸಸ್ ಆಗಿಲ್ಲ ಸುಮ್ನೆ ಕುರಿ ಮೇಕೆ ಅಂತಿಂತ ಮುಂಚೆ ಸ್ಟಾರ್ಟಿಂಗ್ ವಯಸ್ಸಾದವ್ರ ಅಜ್ಜಿ ಮಗನ್ನ ಅಂತ ಇದು ಮಾಡಿದ್ರು ಆ ಕಡೆ ತುಮಕೂರು ಸೈಡ್ ಅವರೆಲ್ಲ ಹೊರಗಡೆ ಮಕಾನಲ್ಲ ಇವಾಗನು ಇವರು ಬಸ್ ಹೋಗುತ್ತಲ್ಲ ಶಿವಗಂಗೆ ಹತ್ರ ಅಲ್ಲಿ ಜಾಸ್ತಿ ದನನೂ ಹೊರ ಕಟ್ಟಲ್ಲ ಇದು ಮಮ್ಮ ಶಿವಗಂಗೆ ಬೆಟ್ಟ ಐತಲ್ಲ ಚಿತ್ರಪ್ಪ ಅಲ್ಲಿ ಜಾಸ್ತಿ ಚಿರ್ತಿದ್ರಪ್ಪ ಎಲ್ಲರೂ ಏನ್ ಮಾಡ್ಬೇಕ ಮನೆ ಫುಲ್ಲು ಕಬ್ಬು ತಂತಿ ಕಂಬಿರ್ತಾವಲ್ಲ ಕಂಬಿ ಫುಲ್ ಸೇಫ್ ಮಾಡ್ಬಿಟ್ಟಾರೆ ಹೊರಗಡೆ ಒಬ್ರು ಮಕ್ಕಳಲ್ಲ ಹಸು ಎಮ್ಮೆ ಇವನು ಕೂಡ ಒಳಗಡೆ ತಂದು ಯಾರು ಎಂಟ್ರಿ ಆಗ್ಬಾರ್ದು ಒಂದು ನಾಯಿ ಕೂಡ ಎಂಟ್ರಿ ಆಗ್ಬಾರ್ದು ಹಂಗ್ ಫುಲ್ ಪ್ಯಾಕ್ ಮಾಡಿಸಿ ಅದ್ರ ಒಳಗಡೆ ತುಂಬಿರ್ತಾರೆ ಅಲ್ಲಿ ಶಿವಗಂಗೆ ಬೆಟ್ಟ ಸುತ್ತಮುತ್ತ ಜಾಸ್ತಿ ಚಿರತೆಗಳು ಬೆಟ್ಟದಲ್ಲೇ ವಿಡಿಯೋ ಮಾಡೋರೆ ಚಿರತೆಗಳು ಕೂತಿರೋದು ಜನ ಹತ್ತಾರೆ ಬೆಟ್ಟನ ಆಗ್ಲೊತ್ತಲ್ಲೇ ವಿಡಿಯೋ ಮಾಡೋರೆ ಚಿರತೆಗಳಿರೋದನ್ನು ಜನ ಇದ್ದಾಗ ಅಷ್ಟಿದ್ರಲ್ಲ ಇದು ಮಾಡಲ್ಲ ಇನ್ನ ದೇವ್ರ ಜೊತೆ ಬೇಕಾದ್ರೆ ನಾವು ಗ್ಯಾರಂಟಿ ಇರ್ಬೋದು ನಮ್ಮ ಪಾಡಿ ಏನೋ ಧೈರ್ಯ ಮಾಡಿ ಬಂದ್ರೆ ಅವೇನು ಮಾಡಲ್ಲ ಈ ಹುಲಿ ಸಿಂಹ ಚಿರತೆ ಇಂಥವ್ರ ಕಡೆ ಡೇಂಜರು ಅವು ಏನ್ ಹೌದು ಅವು ಗೊತ್ತಿರದೆ ಒಂದು ಹಿಡಿಬೇಕು ತಿನ್ಬೇಕು ಅವು ಡೇಂಜರು ಹುಲಿ ಸಿಂಹ ಚಿರತೆಗಳು ಕಾಡು ಪ್ರಾಣಿಗಳು ಡೇಂಜರು ಮುಂಡಗೋಡು ಬಸಕ್ಕನ ಮಗಳು ಕೊಟ್ಟರಲ್ಲ
ಅವರು ಎಲ್ಲ ಊರು ಬಿಟ್ಟು 15 ಕಿಲೋಮೀಟರ್ ಅಡವ್ಯಾಗ ಐತೆ. ಅವ್ರು ಹೆಂಗಿರ್ಬೇಕು ಪ್ರತಿ ಹಳ್ಳಿ? ಅವ್ರು ಹೆಂಗಿರ್ಬೇಕು ಹೇಳ, ಆನೆ ತುಂಬ ಚಿರತೆ ಎಲ್ಲ ಬರ್ತಾವ ಗಾಡಿಗಳು. ಮನೆ ಕಟ್ಟಿಗೆ ಅಲ್ಲೇ ಇದಾವೆ. ಅದಿದಾವಳಪ್ಪ ಅವೆಲ್ಲ ನೋಡಿ ಆಶ್ಚರ್ಯ ಇಪ್ಪತ್ತೈದು ಅದೆಲ್ಲ ಕಿಲೋಮೀಟರ್ ಒಂಥರ ಜೀವನ. ದೂರ ಇರ್ತೀವಲ್ಲ, ಸ್ವಲ್ಪ ಆ ಕಡೆ ಈ ಕಡೆ full ಕಾಡು ಮಧ್ಯೆ ರಸ್ತೆ. ಏನ ಅನ್ನೂರು ನೋಡಿದ್ರಲ್ಲ ಬಸಕ್ಕನ ಮಗಳು ಬಂದಿದ್ರಲ್ಲ? ಮುಂಡ್ಬಡಿಗೆ ಬಂದಿಲ್ಲ ನಾವು. ಆ ಮುಂದ್ಗಡೆ ಎಲ್ಲ ಊರಾಗ ಐತಿ, ಅವ್ನು ಹೊಲಕ್ಕೆ ಹೋಗ್ಬೇಕಾದ್ರೆ ಹೊಲ ನೋಡಿಲ್ಲ. ಕಾಡೊಳಗೆ ಹೋಗ್ಬೇಕು. ಹೊಲಕ್ಕೆ ಹೋಗಿಲ್ಲ ನಾನು. 15 ಕಿಲೋಮೀಟರ್ ಕಾಡೊಳಗೆ ಹೋಗ್ಬೇಕು. ಅದು ಫಾರೆಸ್ಟ್ ಏರಿಯಾ ಅದು. ಕಷ್ಟ ಮತ್ತೆ ಫಾರೆಸ್ಟ್ ಏನಪ್ಪಿ? ಅಲ್ಲಿ ಹೋಗ್ಯವಲ್ಲ ಮನೆ ಕಟ್ಟಿಗೆ ಇವರು ಈಗ ಅನುನ್ ಕೊಟ್ಟೈತಲ್ಲ ಅವ್ರ ಅಣ್ಣ ಒಬ್ಬನೇ ಹೊಲ್ದಾಗ ಇರ್ತಾರಂತ ನೋಡು. ಅಲ್ಲೇ ಇರ್ತಾವ ನಾವು ಮನೆ ಕಟ್ಟಿಗೆ. ಈಗ ಬಾಗಿಲು ಆನೆಗೇನು ದೊಡ್ಡದಲ್ಲ, ಬಾಗಿಲು ಮುರಿಯೋದು ಅದೇ ಮತ್ತೆ ಅಂತ ಜಾಗದಲ್ಲಿ ಯಾರು ಬರಲ್ಲ. ಸುಮ್ಮನೆ ಹೋಗ್ತಾವೆ. ಆನೆಗೇನು ದೊಡ್ಡದಲ್ಲ, ಬಾಗಿಲು ಕೂತದ್ದು. ಹೌದು ಅಲ್ಲ, ಒಂದ್ಸರಿ ದೂರ ಮುಸ್ಲಿಂ ಯಾಕೆ ಇದ್ದಂದ್ರೆ ಹೊಲಗಳು? ಎಲ್ಲೆಲ್ಲಿ ಕಬ್ಬಿಸಿದೆ ಬಂದು ಕಮ್ಮಿ ಸಿಗುತ್ತೆ. ಮತ್ತೆ ರಾತ್ರಿ ಯಾರು ಓಡಾಡಂಗಿಲ್ಲ, ರೋಡ್ನಾಗ ನೋಡ್ಬೇಕು ಎಂತೆಂತ ಫುಲ್ ಫಾರೆಸ್ಟೇ. ಮರಗಳಂದ್ರೆ ಎಷ್ಟು ಜಿಂಗ್ ಅದ. ಇಷ್ಟೇ ರೋಡ್ ಮತ್ತ ಧರ್ಮಸ್ಥಳಕ್ಕ ಎಲ್ಲೆಲ್ಲ ಹೋಗ್ತಿರ್ತಲ್ಲ ಆ ಥರ ಅಂದ್ರೆ ಸ್ವಲ್ಪ ಅಲ್ಲೆಲ್ಲೆಲ್ಲೆಲ್ಲೇ ತೆಗುದಿನಿ ಇರ್ತ ಮುರುಗಿನ ಇದು ಅದಿಲ್ವಾ ರೋಡಿನ ಅಷ್ಟೇ. ಬರೇ ಜಂಗಲ್ ಇಷ್ಟ ರೋಡು ಅಗ್ಲನೇ ಇರಲ್ಲ ಮತ್ತೆ ಜಾಸ್ತಿ. ಎದುರು ಗಾಡಿ ಬಂದು ಎಲ್ಲ ಆಗಲ್ಲ ಜಾಗದಾಗ ನಿಂತ್ಕೋಬೇಕು ಬಂದಾಗ ಅಲ್ಲೆಲ್ಲ ಕುಗ್ಗಟ್ಟಿ ಬಿಡಮ್ಮ, ಆ ಕಡೆ ಸೈಡ್ ಎಲ್ಲ ಕುಯ್ನು. ಅವ್ರಿಗೆ ಅಭ್ಯಾಸ ಇರ್ತದೆ. ಈ ಮಂಗಳೂರು ಉಡುಪಿ ಮತ್ತೆ ಆ ಕಡೆ ಸೈಡ್ ಎಲ್ಲ ಮಂತ್ರ ಒಂದೊಂದೇ ಮನೆಗಳು. ಬೆಳ್ತಂಗಡಿ ಎಲ್ಲ ಓದಿದ್ವಿ ನಾವು. ನಾವು ಕಾರವಾರದಾಗ 1 ವರ್ಷ ಇದ್ವಲ್ಲ, ನಮ್ದು ಒಂದೇ ಮನೆ. ಅಲ್ಲಿ ಒಂಥರ ಧಾರವಾಡದಾಗಂತೂ ನಾವು ರೋಡ್ ಸೈಡೇ ಗುಡ್ಡ ಪಕ್ಕದಾಗೆ ಹಳ್ಳ ದುಮು ಹರಿದಕ್ಕೆ ಇಷ್ಟ ಹಳ್ಳ. ಅವಾಗ ಅಲ್ಲಿ ಒಂದು